ಪ್ರಕಾರ ಈಗ ತಾನೇ ಸಿನಿಮಾ ನೋಡಿಕೊಂಡು ಹೊರಗಡೆ ಬಂದ್ವಿ. ತುಂಬ ಮನಸ್ಸಿಗೆ ಹತ್ತಿರವಾದಂಥ ಒಂದು ಸಿನಿಮಾ, ತುಂಬ ಮುದ್ದಾದ ಕತೆ, ಒಂದು ಸಣ್ಣ ವಿಚಾರ ಇಟ್ಕೊಂಡು ಮಕ್ಕಳ ಆಸೆಗಳನ್ನ ಪೂರೈಸೋಕ್ಕೆ ತಂದೆ ತಾಯಂದಿರು ಯಾವ ರೀತಿ ಹೋರಾಟಗಳನ್ನ ಮಾಡ್ತಾರೆ, ಯಾವ ವಯಸ್ಸಲ್ಲಿ ಮಗುಗೆ ಏನು ದಕ್ಕಬೇಕೋ ಅದನ್ನು ಕೊಡಿಸ್ಬೇಕು ಅನ್ನೋ ಒಂದು ವಿಚಾರ ಅವ್ರಿಗೆ ಮಂದಟ್ಟಾದಾಗ ಅದನ್ನು ಕೊಡಿಸೋದಕ್ಕೋಸ್ಕರ ತಂದೆ ಎಷ್ಟು ಶ್ರಮ ಹಾಕ್ತಾನೆ, ಎಷ್ಟು ಜವಾಬ್ದಾರಿಯುತವಾಗಿ ಅವನ ಮಗುವಿನ ಆಸೆಗಳನ್ನ ಪೂರೈಸ್ತಾನೆ. ಅದರ ಜೊತೆಗೆ ನಮ್ಮಲ್ಲಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಟೆಕ್ನಿಷಿಯನ್ಸ್ಗಳಿಗೆ ಯಾವ ರೀತಿ ಕಷ್ಟಗಳಿದ್ದಾವೆ, ಹೊಸದಾಗಿ ಸಿನಿಮಾ ಮಾಡೋಕ್ಕೆ ಡೈರೆಕ್ಷನ್ ಮಾಡೋಕ್ಕೆ ಅಂತ ಬಂದವ್ರಿಗೆ ಅವನ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಅಸೋಸಿಯೇಟ್ ಆಗೋ ತನಕ ₹1 ಪೇಮೆಂಟ್ ಇರೋದು ನಮ್ಮಲ್ಲಿ. ಆ ನಂತರ ದಿನಗಳು ಅವ್ರು ಸ್ಟ್ರಗಲ್ ಮಾಡ್ಕೊಂಡು ಬಂದಮೇಲೆ ಒಂದು 500 ಜನ ಪ್ರತಿ ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿ ಬರ್ತಾರೆ. 5 ಜನ ಡೈರೆಕ್ಟರ್ ಆಗೋದ್ರಲ್ಲಿ ಸಕ್ಸೀಡ್ ಆಗ್ತಾರೆ. ಇನ್ನು 495 ಜನ ಕನಸನ್ನು ಬಿಟ್ಟು ಮತ್ತೆ ಬೇರೆ ಪ್ರೊಫೆಷನ್ಗೆ ಹೋಗ್ತಾರೆ. ಆ ನಿಟ್ಟಲ್ಲಿ ತುಂಬ ಮುದ್ದಾಗಿ ಮಾಡಿದ್ದೀರಾ, ಕಥೆನೂ ತುಂಬ ಚೆನ್ನಾಗಿ ಬರ್ಕೊಂಡಿದ್ದೀರಾ. ಗುಡ್ ಲಕ್, ಒಳ್ಳೆಯದಾಗಲಿ. ಪ್ರತಿಯೊಂದು ತಾಂತ್ರಿಕ ವರ್ಗ ಆಗ್ಬೋದು, ನಟ ನಟಿಯರಾಗ್ಬೋದು, ಪ್ರತಿಯೊಬ್ಬರು ಅವರ ಪಾತ್ರಕ್ಕೆ ತುಂಬ ಚೆನ್ನಾಗಿ ನ್ಯಾಯ ಸಲ್ಲಿಸಿದ್ದಾರೆ. ನಿರ್ಮಾಪಕರಾಗಿ ಸಂತೋಷ್ ಹಾಗೂ ಸುರೇಶ್ ಅವರ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾಳೆ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ದಯಮಾಡಿ ಕನ್ನಡ ಪ್ರೇಕ್ಷಕರು ಪ್ರಾಮಾಣಿಕ ಪ್ರಯತ್ನಕ್ಕೆ ಯಾವತ್ತೂ ಬೆಂಬಲಿಗರಾಗಿ ನಿಂತಿರ್ತೀರ. ನಿಮ್ಮ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಇವರೆಲ್ಲ ಹೇಳ್ದ ಹಾಗೆ ನಾನು ಅದಕ್ಕೆ ಖಂಡಿತವಾಗೂ ಒಪ್ಕೋತೀನಿ. ಇವರ ಶ್ರಮಕ್ಕಾಗ್ಬೋದು ಮತ್ತು ಕತೆ ಅಷ್ಟೇ ರಿಯಾಲಿಟಿಯಲ್ಲಿ ಇದೆ ಅಂತ ಹೇಳ್ತೀನಿ. ತುಂಬ ನೈಜವಾಗಿ ಎಲ್ಲೂ ಗ್ಲಾಮರ್ ಅಂದರೆ ತುಂಬ ಗ್ಲೋರಿಯಾಗೇನೋ ಮಾಡಿ ಏನೋ ಒಂಥರ ಆ ಥರ ತೋರಿಸೋದು ಆ ಥರ ಇಲ್ಲ. ಆ್ಯಂಡ್ ಆಲ್ಸೋ ತುಂಬ ಸೆಂಟಿಮೆಂಟ್ಸ್ ಇದೆ. ಒಂದು ಮಿಡಲ್ ಕ್ಲಾಸ್ ಅಂತ ಅಂದಾಗ ಹಲವಾರು ಅಡಚಣೆಗಳು ತುಂಬ ಇರ್ತವೆ. ಆಸೆ ದೊಡ್ಡದಿರ್ಬೋದು ಅಥವಾ ಸಣ್ಣದೇ ಇರ್ಬೋದು, ಅದು ಪೂರೈಸೋದಕ್ಕೆ ತುಂಬ ಶ್ರಮ ಪಡಬೇಕಾಗತ್ತೆ. ಅದನ್ನು ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಒಂದು ತಂದೆ ಕೈಯಲ್ಲಿ ಮನೆಯಲ್ಲಿ ನಾನು ಸೋತೆ ಅನ್ನೋ ಒಂದು ಇದನ್ನು ಬರೋದು ಪ್ರತಿದಿನ ಬರ್ತಾ ಇರುತ್ತೆ. ಅದನ್ನು ಇಲ್ಲಿ ಸಿನಿಮಾನಲ್ಲಿ ತೋರಿಸಿದ್ದಾರೆ. ಬಟ್ ಅದನ್ನು ಯಾವತ್ತೇ ಇದ್ರೂ ಛಲವಾಗಿ ತೊಗೊಳ್ತಾರೆ. ಮಿಡಲ್ ಕ್ಲಾಸ್ ಪೀಪಲ್ ಮಾಡೋ ಅಂಥ ಒಂದು ಏನು ಶ್ರಮಜೀವಿಗಳು ಅಂತಾರಲ್ಲ, ಅದು ಮಿಡಲ್ ಕ್ಲಾಸ್ ಅವರೇ. ಅಲ್ಲಿ ಸಿಗೋವಂಥ ಈ ಮಕ್ಕಳು ಏನು ಕೇಳ್ತಾರೆ, ಈಗ ನನ್ನ ಮಗಳೇ ಏನಾದರೂ ಆ ವಯಸ್ಸಿನಲ್ಲಿ ಕೇಳಿದ್ದಾಗ ನಾವು ಈಸಿಯಾಗಿ ಕೊಡಿಸ್ಬಿಡ್ತೀವಿ. ಬಟ್ ನನ್ನ ರಿಯಾಲಿಟಿಗೆ ನನ್ನ ಬಾಲ್ಯ ನೆನಪಾದಾಗ ನನಗನ್ನಿಸ್ತಾ ಇತ್ತು, ನಮ್ಮಪ್ಪ ಎಷ್ಟು ಕಷ್ಟಪಟ್ಟಿದ್ರೋ ಏನೋ. ನಾನು ಒಂದು ಲಾಲಿಪಾಪ್ ಕೇಳಿದಾಗ ಅವ್ರು ಕಷ್ಟ ಆಗಿರ್ಬೋದೇನೋ ಕೊಡ್ಸೋದಕ್ಕೆ, ಯಾರಿಗೊತ್ತು. ಯಾಕಂದರೆ ಹಲವಾರು ಆ ಥರದ್ದು ನಮ್ಗಳು ಕೇಳ್ತಿರ್ತೀವಿ ನಾವು, ನಮ್ಗೆ ಗೊತ್ತಿರಲ್ಲ. ಅಪ್ಪ ತಂದಿಲ್ಲ ಅಂದಾಗ ಬೇಸರ ಆಗುತ್ತೆ ಮನಸ್ಸಿಗೆ. ನಮ್ಮಪ್ಪ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ನಮ್ಮಪ್ಪ ವೇಸ್ಟು, ನಮ್ಮಪ್ಪನ ಕೈಯಲ್ಲಿ ಶಕ್ತಿನೇ ಇಲ್ಲ. ಇನ್ಯಾರ್ದು ಅಪ್ಪನ ನೋಡು ಆ ಅಪ್ಪನ ಜೊತೆ ಆ ಅಪ್ಪ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಮಗುನ ಅಂತೆಲ್ಲ ಕಂಪೇರ್ ಮಾಡ್ಕೊಳ್ತೀವಿ ನಾವು ಮಕ್ಕಳು. ಸೊ ಹಾಗೇ ತೋರಿಸಿದ್ದಾರೆ. ಅದೇ ಘಟನೆಗಳನ್ನು ನಾನು ನನ್ನ ಬಾಲ್ಯ ಮೆಲ್ಕು ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ನನ್ನ ಕಿಟ್ಟಪ್ಪ ಹೇಳ್ದ ಹಾಗೆ ಸಿನಿಮಾ ಇದನ್ನು ಪ್ರೇಕ್ಷಕರು ಬರಲೇಬೇಕು, ನೋಡಲೇಬೇಕು. ಮತ್ತು ನಾವೆಲ್ಲರೂ ಬಂದು ಇದಕ್ಕೆ ಸಪೋರ್ಟ್ ಮಾಡದೆ ಹೋದರೆ ಇಂಡಸ್ಟ್ರಿಯಲ್ಲೂ ಕೂಡ ಇನ್ನು ಕತೆಗಳು ಬರುವಂಥದ್ದು, ಇಂಥ ಕ್ರಿಯೇಟಿವಿಟಿಗಳು ಹೊರಗೆ ಬರಲ್ಲ, ಹೊಮ್ಮಲ್ಲ. ಸೊ ಹಾಗಾಗಿ ಎಲ್ಲರೂ ಬಂದು ಥಿಯೇಟರಲ್ಲಿ ನಾಳೆ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಬಂದು ಇವ್ರಿಗೆಲ್ಲರ ಶ್ರಮಕ್ಕೂ ನಾವು ರಿಸಲ್ಟ್ ಕೊಡಬೇಕು, ಒಳ್ಳೆ ಅವ್ರಿಗೆ ಇನ್ನೂ ಪ್ರೋತ್ಸಾಹ ಮಾಡಬೇಕು ಅಂತ ನನ್ನ ಕಡೆಯಿಂದನೂ ನಾನು ಬೇಡ್ಕೋತೀನಿ. ಥ್ಯಾಂಕ್ ಯು. ಆ ಮೂವಿ ನಿಜವಾದ ರಿಯಾಲಿಟಿ ತೋರಿಸ್ತು ಮಿಡಲ್ ಕ್ಲಾಸ್ ಅವ್ರದ್ದು. ಎಷ್ಟೊಂದು ಜನಕ್ಕೂ ಈ ಥರನೇ ಆಗುತ್ತೆ. ಅಮ್ಮ ಹೇಳ್ದಂಗೆ ಅವರು ಚಿಕ್ಕವರಿದ್ದಾಗ ಕಷ್ಟಪಟ್ಟು ಅವ್ರ ಅಪ್ಪ ಅವ್ರಿಗೆಲ್ಲ ಕೊಡಿಸ್ತಾಯಿದ್ರು. ಸೊ ಚೆನ್ನಾಗಿತ್ತು, ಎಮೋಷನಲಾಗಿ ರಿಯಲಿ ಕನೆಕ್ಟ್ ಆಯಿತು. ಥ್ಯಾಂಕ್ ಯು. ನೀವು ಯಾರು ರೀ? ನಾನು ಅವ್ರ ಮಗಳು. ಥ್ಯಾಂಕ್ ಯು. ಈ ಫಿಲಮು ಭಾಳ ಚೆನ್ನಾಗಿದೆ. ಈ ಫಿಲಮ್ ನೋಡಿದವರು ಖಂಡಿತ ಗಂಡ ಹೆಂಡತಿ ಯಾವತ್ತೂ ಜಗಳ ಆಡಲ್ಲ, ಅಪ್ಪ ಮಕ್ಕಳು ಅಷ್ಟೇ ಯಾವುದೇ ಕಾರಣಕ್ಕೂ ಜಗಳ ಆಡಲ್ಲ. ಆ ಥರ ಒಂದು ಮೆಸೇಜ್ ಇರೋವಂಥ ಫಿಲಮು. ಇವತ್ತು ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮು ಭಾಳ ಕಡಿಮೆ ಆಗಿದೆ. ಇವತ್ತು ಇಂಥ ಫಿಲಮ್ಗಳು ಈ ಜನ್ರೇಷನ್ಗೆ ಬಂದಿದೆ. ನಿಜವಾಗೂ ಭಾಳ ಖುಷಿಯಾಗುತ್ತೆ. ಇಂಥ ಒಂದು ಫಿಲಮ್ಗಳ್ನ ಭಾಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮಾಡಬೇಕು. ಇದೇ ಫಿಲಮ್ಮು ನೀವು ಬೇರೆ ಲ್ಯಾಂಗ್ವೇಜಲ್ಲಿ ಬಂದಿದ್ರೆ ಅದು ಬೇರೆ ಥರನೇ ಎಲ್ಲ ಪ್ರಚಾರ ಆಗಿರೋದು. ಇವತ್ತು ನಿಜವಾಗೂ ನೀವು ಇಷ್ಟು ಜನ ಬಂದು ಈ ಸಿನಿಮಾನ ಸಕ್ಸಸ್ ಮಾಡಿಸ್ಬೇಕು ಅಂತ ಇದ್ದೀರಾ. ನಾನು ಒಬ್ಬ ಪ್ರೇಕ್ಷಕನಾಗಿ ನಿಜವಾಗೂ ಭಾಳಷ್ಟು ಖುಷಿಯಾಗುತ್ತೆ. ನಾನು ಪ್ರಾಮಾಣಿಕವಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಈ ಫಿಲಮು ಖಂಡಿತ ಸಕ್ಸಸ್ ಆದರೆ ಮಾತ್ರ ಈ ತಂಡಕ್ಕೆ ಒಂದು ಜಯ ಸಿಗುತ್ತೆ. ಇನ್ನೂ ದೊಡ್ಡ ದೊಡ್ಡ ಫಿಲಮ್ಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ರೀತಿ ಫಿಲಮ್ಗಳು ಬಂದಾಗ ಈ ಬಾಂಧವ್ಯಗಳು ಬೆಳೆಯುತ್ತೆ. ಇವತ್ತೆಲ್ಲ
ಈ ಎಲ್ಲ ಫೋನ್ಗಳು ಇಟ್ಕೊಂಡಿದ್ದಾರೆ. ಏನಂತ ಅಂದರೆ ಯಾವುದೋ ಒಂದು ರೂಮ್ಗೆ ಹೋಗ್ತಾರೆ, ಒಂದೇ ಫ್ಯಾಮಿಲಿ ಒಂದೇ ರೂಮಲ್ಲಿದ್ರೂ ಒಂದೇ ಮನೇಲಿದ್ರೂ ಬಟ್ ಎಲ್ಲರೂ ಒಂದೊಂದು ಫೋನ್ ಇಟ್ಕೊಂಡು ಸಪ್ರೇಟ್ ಜೀವನ ಮಾಡ್ತಾಯಿದ್ದಾರೆ. ಬಟ್ ಆದರೆ ಎಲ್ಲರನ್ನೂ ಕರೆದು ಇಲ್ಲಿ ಕೂರಿಸಿದಾಗ ಮಾತ್ರ ಇವತ್ತು ನಮ್ಮ ಬಾಂಧವ್ಯಗಳು ಬೆಳೆಯುತ್ತೆ. ಗಂಡ ಇರ್ಬೋದು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಈ ಬಾಂಧವ್ಯಗಳನ್ನ ನಿಜವಾಗೂ ಭಾಳಷ್ಟು ಖುಷಿಯಾಗುತ್ತೆ. ಇನ್ನೊಂದೇ ಒಂದು ನಿಮಗೆ ಒಂದು ರಿಕ್ವೆಸ್ಟ್ ಹೇಳ್ತೀನಿ, ಖಂಡಿತ ಈ ಫಿಲಮ್ ನೋಡೋಕೆ ಬರೋರು ದಯವಿಟ್ಟು ಒಂದು ಖರ್ಚಿಪ್ ತೊಗೊಂಬನ್ನಿ, ಇಲ್ಲ ನ್ಯಾಪ್ಕಿನ್ನಾದ್ರು ತೊಗೊಂಬನ್ನಿ. ಆ ಕಣ್ಣಲ್ಲಿ ಆ ರಕ್ತ ಬರೆಸ್ಬಿಟ್ಟಿದ್ದಾರೆ ನಿಜವಾಗೂ ಇವರೆಲ್ಲ, ಇವರು ಒಂದು ತಂಡ. ನಿಜವಾಗೂ ಆಲ್ ದ ಬೆಸ್ಟು. ಈ ಫಿಲಮ್ ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ ನಮಸ್ಕಾರ, ನಾನು ನಿಮ್ಮ ಕೃತಿ ಬೆಟ್ಟದ ಈಗಿನ ಸಿನಿಮಾ ನೋಡ್ಕೊಂಡು ಬಂದೆ. ನಾವೆಲ್ಲರೂ ಮಿಡಿಲ್ ಕ್ಲಾಸ್ಗೆ ಸೇರೋದು. ನಮ್ಮ ಎಲ್ಲರ ಜೀವನದಲ್ಲೂ ಒಬ್ಬರು ಕರ್ಣಕಾರ ಇರ್ತಾರೆ, ಮತ್ತು ಅಪ್ಪು ಇದ್ದೇ ಇರ್ತಾರೆ. ನಾವು ಅಷ್ಟೇ ಕಾಟ ಕೊಟ್ಟಿರ್ತೀವಿ ನಮ್ಮ ಪೇರೆಂಟ್ಸ್ಗೆ. ಸೊ ಪ್ರತಿಯೊಂದು ಜೀವನದಲ್ಲೂ ಒಂದು ಸಾಕಷ್ಟು ಕತೆಗಳಿದೆ. ಅಂಥ ಒಂದು ಕಥೆನ ತೆಗೆದು ನಮ್ಮ ಮುಂದೆ ಇವಾಗ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನನ್ನ ಜೀವನದಲ್ಲೂ ನಮ್ಮ ತಂದೆಗೆ ನಾನು ಎಷ್ಟು ಕಾಟ ಕೊಟ್ಟಿದ್ದೀನಿ ಅಂದರೆ ಒಂದು 2 ವೀಲರ್ ಕೊಡಿಸಿ ಅಂತ ಎವ್ರಿ ಶಾರ್ಟಲ್ಲೂ ನನ್ನ ತಂದೆ ನೆನೆಸ್ಕೊತಾ ಇದ್ದೆ. ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ನಮ್ಮ ಮಿಡ್ಲ್ ಕ್ಲಾಸಲ್ಲಿ ನಮ್ಮ ಅಪೇಕ್ಷೆಗೂ ಯೋಗ್ಯತೆಗೂ ಒಂದು ಡಿಫ್ರೆನ್ಸ್ ಇರುತ್ತೆ. ಅದು ತುಂಬ ದೊಡ್ಡ ಗ್ಯಾಪ್. ಅದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ. ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಎಲ್ಲರ ಒಂದು ಎಫರ್ಟ್ಸು ತುಂಬ ಆನೆಸ್ಟ್ ಅಂತ ಅನ್ನಿಸ್ತಿದೆ. ಈ ಸಿನಿಮಾ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಆವಾಗಲೇ ಈ ಸಿನಿಮಾ ಸಕ್ಸಸ್ಫುಲ್ ಆಗೋದು. ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು. ಥ್ಯಾಂಕ್ ಯು. ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಯಾಕೆ ಈ ಸಿನಿಮಾ ನೋಡಬೇಕು ಅಂತೇಳಿ ಹೇಳಿದ್ರೆ, ಎಮೋಷನ್, ಅಪ್ಪ ಮಗ ಹೆಂಡತಿ. ಈಗ ನಾವೆಲ್ಲ ಫ್ಯಾಮಿಲಿ ಮ್ಯಾನ್ಗಳು. ಸೊ ಒಂದು ಫ್ಯಾಮಿಲಿ ಆದಮೇಲೆ ಆ ಚಿಕ್ಕ ಮಕ್ಕಳು ಇರೋರು ಅವ್ರು ಹೇಗೆ ಡಿಮ್ಯಾಂಡ್ಗಳನ್ನ ಮಾಡ್ತಾ ಇರ್ತಾರೆ, ಅದು ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಆ ಕ್ಷಣದಲ್ಲಿ ಅದೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಆ ತಂದೆ ಆದವನಿಗೆ ಗೊತ್ತಿರುತ್ತದೆ. ಸೊ ಅದನ್ನು ಕೊಡಿಸೋದಕ್ಕೆ ಆ ಟೈಮಲ್ಲಿ ಅವನ ಹತ್ರ ಹಣ ಇರುತ್ತೋ ಇಲ್ವೋ ಅದೆಲ್ಲ ನೆಕ್ಸ್ಟ್ ಅದು. ಸೊ ಆ ಕ್ಷಣ ಕಳೆದ ಮೇಲೆ ಆಗುವಂಥ ವೇದನೆ, ಆ ಎಮೋಷನ್ಸ್ನ ಭಾಳ ಅಚ್ಚುಕಟ್ಟಾಗಿ ನನ್ನ ಗೆಳೆಯ ಭಾಳ ಸುಂದರವಾಗಿ ಅದನ್ನು ಕಟ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ 2 ಮಾತಿಲ್ಲ. ಈ ಸಿನಿಮಾ ನಿಜವಾಗ್ಲೂ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಮಾತ್ರ, ಅದಂತೂ ಪಕ್ಕ 100% ಕನೆಕ್ಟ್ ಆಗುತ್ತೆ. ನಾನು ಅಲ್ಲಲ್ಲೇ ಸ್ವಲ್ಪ ಹತ್ತುಬಿಟ್ಟೆ ನಾನು. ಈಗಲೂ ಒಂಥರ ಹೊಟ್ಟೆಲೆಲ್ಲ ಗುಡುಗುಡು ಆಗ್ತಾಯಿದೆ ಅದು. ಸೊ ಅದು ಹೇಳೋಕ್ಕಾಗ್ತಾಯಿಲ್ಲ. ಆಗ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಇಂಟರ್ವಲ್ ಟೈಮಲ್ಲೂ ಒಂದು ಸ್ವಲ್ಪ ಅಳು ಬಂದುಬಿಡ್ತು. ಆಮೇಲೂ ಅದು ಕಣ್ಣಲ್ಲಿ ಹಂಗೆ ಎರಡು ಹನಿ ಹಂಗೆ ಕ್ಯಾರಿ ಆಗ್ತಾನೇ ಇತ್ತು. ಲಾಸ್ಟ್ ಮೂಮೆಂಟ್ವರೆಗೂ ಕ್ಯಾರಿ ಆಗ್ತಾಯಿತ್ತು. ಸೊ ಎಲ್ಲರಿಗೂ ಇದು ಕನೆಕ್ಟ್ ಆಗುತ್ತೆ. ಅಪ್ಪ ಆಗಿರೋರ್ಗೂ ಕನೆಕ್ಟ್ ಆಗುತ್ತೆ, ಅವರು ಅಜ್ಜ ಆಗಿರೋರ್ಗೂ ಕನೆಕ್ಟ್ ಆಗುತ್ತೆ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ. ನಾಳೆ ರಿಲೀಸ್ ಇದೆ. ಎಲ್ಲರೂ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಆ ಮ್ಯೂಸಿಕ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಪ್ರತಿಯೊಂದೂ ಭಾಳ ಅದ್ಭುತವಾಗಿದೆ. ಒಂದು ಟೀಮ್ ವರ್ಕ್ ಹೇಗಿರ್ಬೇಕಂತ ಹೇಳಿದ್ರೆ ಇವ್ರನ್ನ ನೋಡಿ ಕಲಿಬೇಕು. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಒಳ್ಳೆಯದಾಗಲಿ, ಭಾಳ ಒಳ್ಳೆಯದಾಗಲಿ ಸರ್ ಹೇಳುತ್ತೆ. ನಮಸ್ಕಾರ. ಈಗ ತಾನೇ ನಾನು ಕರ್ಣಾಕರ ಚಲನಚಿತ್ರವನ್ನು ನೋಡಿಕೊಂಡು ಬಂದ್ವಿ. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸ್ಟೋರಿ. ಎಲ್ಲೋ ನಾವು ಇನ್ವಾಲ್ವ್ ಆಗೋಗ್ತೀವಿ. ನಮ್ಮ ನಡುವೆ ನಮ್ಮ ಫ್ಯಾಮಿಲಿಯಲ್ಲೇ ನಡೀತಾ ಇದ್ದೀನೋ ಅನ್ನೋ ಕತೆ. ನಮ್ಮೆಲ್ಲರ ಆಸೆಗಳು ಕೂಡ ಏನು ಅಂದರೆ ನಮ್ಮ ಮಕ್ಕಳ ಆಸೆನ ಈಡೇರಿಸೋದು. ಅವ್ರೇನು ಕೇಳ್ತಾರೋ ನಾನು ತೆಕ್ಕೋಣ ಅಂತ ನಾವು ಬಹಳಷ್ಟು ಪ್ರಯತ್ನ ಪಡ್ತೀವಿ. ಆರತಿ ಕೂಡ ಇಲ್ಲಿ ಹೀರೋ ತನ್ನ ಮಗ ಕೇಳೋ ನನಗೊಂದು ಕಾರ್ ಕೊಡ್ಸಪ್ಪ, ಅಪ್ಪ ನನಗೊಂದು ಕಾರ್ ಕೊಡ್ಸಪ್ಪ ಪ್ಲೀಸ್ ಅನ್ನೋ ಆಸೆನ ಫುಲ್ಫಿಲ್ ಮಾಡೋದಕ್ಕೆ ಅವರೆಷ್ಟು ಒದ್ದಾಡ್ತಾರೆ ಇಡೀ ಜೀವನ ಅನ್ನೋದು ನಮಗೆ ಚಲನಚಿತ್ರದಲ್ಲಿ ಪೂರ್ತಿಯಾಗಿ ತೊಗೊಂಡೋಗಿದ್ದಾರೆ. ಭಾಳಷ್ಟು ಎಮೋಷನಲ್ ಸೀನ್ಸ್ ಇದೆ. ಅವರು ಗಂಡ ಹೆಂಡತಿ ಜಗಳ ಆಡೋದಾಗಲಿ, ಅಥವಾ ನಾವು ಕೊಡ್ಸೋಕ್ಕಾಗಲಿಲ್ಲ ಅನ್ನೋದಾಗಲಿ, ಅಥವಾ ಅದನ್ನ ಪೂರೈಸಲೇಬೇಕು ಅಂದ್ಬಿಟ್ಟು ಇವರು ಬೇರೆ ನಾನಾ ವಿಧವಾದ ಕೆಲಸಗಳನ್ನ ಕೂಡ ಹಮ್ಮಿಕೊಂಡು ಮಾಡೋದು, ಇದೆಲ್ಲ ಬಹುಶಃ ನಾವೆಲ್ಲ ಜೀವನದಲ್ಲಿ ಮಾಡಿದ್ದೀವಿ. ನಾವೆಲ್ಲ ಮೊದಲು ಒಂದು ಉತ್ತಮವಾದ ಕೆಲಸ ಮೊದಲು ಸಿಗೋದಕ್ಕಿಂತ ಮುಂಚೆ ನಾವು ಭಾಳಷ್ಟು ನಾನಾ ಕೆಲಸಗಳನ್ನ ಮಾಡಿರ್ತೀವಿ. ಅದರಿಂದ ನಮಗೆಲ್ಲ ಇದು ಎಲ್ಲೋ ನಮಗೆ ತುಂಬ ತಟ್ಟುತ್ತೆ, ಹೃದಯಕ್ಕೆ ಹತ್ತಿರವಾಗುತ್ತೆ, ತಟ್ಟುತ್ತೆ. ಈಗ ತಾನೇ ನನಗೆ ನಮ್ಮ ಹೀರೋ ಅವ್ರ ಫಾದರ್ನ ಕೂಡ ನಾನು ಮಾತಾಡಿಸ್ದೆ. ಅವ್ರು ಹೇಳ್ತಾಯಿದ್ರು,
ಯಾವ್ದು ಈ ಫೀಲ್ಡಿಗೆ ಬರೋದು ನಮ್ಗೆ ಇಷ್ಟ ಇರಲಿಲ್ಲ ಸರ್, ನಾನಂತೂ ವಿರೋಧಿಸ್ತಾ ಇದ್ದೆ, ಆದರೂ ಒಂದು ಮಾಡ್ತೀನಿ ಇಂದ. ಈಗ ನನಗೆ ಹೃದಯ ತುಂಬಿ ಬಂದಿದೆ, ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ, ಅವ್ನು ಚೆನ್ನಾಗಿ ಮಾಡಿದ್ದಾನೆ, ಆ ಫಿಲಮ್ ಮಾಡ್ದ, ಸಕ್ಸಸ್ ಆದ, ನೀವೆಲ್ಲ ಇಷ್ಟೊಂದು ಜನ ಎಲ್ಲ ಹೇಳೋದ್ರಿಂದ ಅವ್ನು ಸಾಧಿಸಿದ್ದಾನೆ ಅಂತ ಅನ್ನಿಸ್ತು ನನಗೆ ಅಂತ ಹೇಳಿದ್ರು. ಆ ರೀತಿ ಬಾಳಬೇಕು ಅನ್ನೋದೇ ಕೂಡ ಹೀರೋ ಕರುಣಾಕರನ ಇಷ್ಟ ಕೂಡ ಆಗಿರುತ್ತೆ. ಕಡೆಗೆ ಅದನ್ನ ಅವ್ನು ಫುಲ್ಫಿಲ್ ಮಾಡ್ತಾನೆ. ಒಂದೇನು ಅಂದರೆ ನಮ್ಮೆಲ್ಲರಿಗೂ ಯಾಕೆ ತಟ್ಟುತ್ತೆ ಅಂದರೆ, ಜೀವನದಲ್ಲಿ ನ್ಯಾಯವಾಗಿ, ಸತ್ಯವಾಗಿ, ಪ್ರಾಮಾಣಿಕವಾಗಿ ನಡೀತಾ ಇದ್ದರೆ ಅವರೆಲ್ಲರ ಆಸೆಗಳು ಪೂರೈಕೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ನನಗೆ ಮ್ಯೂಸಿಕ್ ತುಂಬ ಹಿಡಿಸ್ತು, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಹಾಡುಗಳು ತುಂಬ ಚೆನ್ನಾಗಿದೆ, ಅಪ್ಪ ಅನ್ನೋ ಹಾಡು ಕೂಡ ತುಂಬ ಚೆನ್ನಾಗಿದೆ. ನಾಳೆಯಿಂದ ಚಿತ್ರ ರಿಲೀಸ್ ಆಗ್ತಾಯಿದೆ, ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಫಿಲಮನ್ನು ನೋಡಿ. ಥ್ಯಾಂಕ್ ಯು. ಇವರೊಬ್ಬರು ತಗೊಳ್ಳಿ ಮೇಡಮ್. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ನಾನು ಕರುಣಾಕರ ಅನ್ನೋ ಸಿನಿಮಾನ ನೋಡಿದೆ. ಕನ್ನಡದಲ್ಲಿ ಇಂಥ ಸಿನಿಮಾಗಳು, ಈ ಥರ ಜಾನರ್ ಸಿನಿಮಾಗಳು ತುಂಬಾ ರೇರು ಅಂತ ಹೇಳ್ಬಹುದು. ಇಡೀ ಫ್ಯಾಮಿಲಿ ಕೂತು ಆರಾಮಾಗಿ ನೋಡ್ಬೋದಾದಂತಹ ತುಂಬ ಒಳ್ಳೆ ಸಿನಿಮಾ. ಡೈರೆಕ್ಟ್ರು ಈ ಕಥೆನ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು, ಈ ಥರದ ಸಿನಿಮಾನ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ಅನ್ನೋದನ್ನು ನಾನು ಹೇಳಲ್ಲ, ನೀವು ಒಂದು ಸಿನಿಮಾನ ನೋಡಿ. ತುಂಬ ವಿಶೇಷವಾಗಿದೆ. ನನಗೆ ನಿಜವಾಗ್ಲೂ ಜಾನರೇ ಫಸ್ಟ್ ಆಫ್ ಆಲ್ ಡಿಫ್ರೆಂಟ್ ಅನ್ನಿಸ್ತು. ಯಾಕಂದರೆ ಬಾಲಿವುಡ್ಡಲ್ಲಿ ಈ ಥರ ಸಿನಿಮಾಗಳು ಬಂದಾಗ, ಮಕ್ಕಳನ್ನ ಇಟ್ಕೊಂಡು ಮಾಡಿದಾಗ ಜನ ನೋಡ್ತಾರೆ, ಅವ್ರಿಗೆ ಎಂಕರೇಜ್ ಮಾಡ್ತಾರೆ. ಯಾವುದು ತಾರೆ ಜಮೀರ್ ಪರ್, ಈ ಥರ ಒಂದು ಅಮೀರ್ ಖಾನ್ ಅಂತ ಉತ್ತಮವಾದಂತಹ ನಟ ನಿರ್ದೇಶಕರು ಅಂಥವ್ರಿಂದ ಸಿನಿಮಾಗಳು ಮಾಡ್ತಾರೆ. ಕನ್ನಡದಲ್ಲಿ ಯಾಕೆ ಮಾಡಲ್ಲ? ಈಗ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಕಳು ಎಸ್ಪೆಷಲಿ ಸ್ಕೂಲ್ಗೆ ಹೋಗೋ ಮಕ್ಕಳೇನಾದರೂ ಇದ್ದರೆ ಮಿಸ್ ಮಾಡದೆ ನಾನು ಕರುಣಾಕರ ಸಿನಿಮಾನ ನೀವು ನೋಡಲೇಬೇಕು. ಇದೇ ವೀಕೆಂಡ್ ಬನ್ನಿ ನೋಡಿ. ಆ್ಯಂಡ್ ಸ್ಪೆಷಾಲಿಟಿ ಏನಂದರೆ ಈಗ ಹಾಲಿಡೇಸು, ಸೊ ಮಕ್ಕಳು ಮನೆಯಲ್ಲೇ ಇರ್ತಾರೆ. ನನ್ನ ಮಕ್ಕಳನ್ನ ಕರ್ಕೊಂಡೋಗಕ್ಕೆ ಒಂದು ಒಳ್ಳೆ ಸಿನಿಮಾ ಯಾವುದಪ್ಪ ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಆದಷ್ಟು ನಾನು ಕರುಣಾಕರ ಅನ್ನೋ ಸಿನಿಮಾಗೆ ಬನ್ನಿ. ನನಗಂತೂ ಸಿನಿಮಾ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ನನಗೆ ಪರ್ಸ್ನಲಿ ಹೀರೋ ಬನ್ನಿ. ಅಫ್ಕೋರ್ಸ್ ತುಂಬ ಜನ ನೋಡಿರ್ತೀರ ಇವ್ರನ್ನ ಸೀರಿಯಲ್ಗಳಲ್ಲಿ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈಗಷ್ಟೇ ಯಾರೋ ಹೇಳ್ತಿದ್ರು ಮಾಲಾಶ್ರೀ, ಶ್ರುತಿ ಅವ್ರನ್ನೆಲ್ಲ ನೋಡ್ದಂಗೆ ಆಯಿತು ಅಂತ. ನನ್ನ ಜೊತೆ ಕಲ್ಪನಾನು ನೋಡ್ದಂಗೆ ಆಯ್ತು ಅಲ್ಲಲ್ಲಿ ಅಂತಂದೆ. ಇಲ್ಲ, ನಿಜವಾಗ್ಲೂ ತುಂಬ ಒಳ್ಳೆ ನಟಿ ನೀವು. ನಿಮಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಡೀ ಸಿನಿಮಾ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ದಯವಿಟ್ಟು ಫ್ಯಾಮಿಲಿ ಎಲ್ಲರೂ ಸಹ ಬಂದು ಈ ಸಿನಿಮಾನ ನೋಡಿ, ನೀವೇ ಎಂಜಾಯ್ ಮಾಡ್ತೀರಾ, ಖುಷಿ ಪಡ್ತೀರಾ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ರಾಧಾ ಭಗವತಿ. ನಮ್ಮ ಸಿನಿಮಾದು ಪ್ರೀಮಿಯರ್ ಶೋ ಇವತ್ತಾಯಿತು. ಎಲ್ಲರ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ, ತುಂಬ ಖುಷಿ ಆಗ್ತದೆ ಎಲ್ಲರೂ ನೋಡಿ. ಆ್ಯಂಡ್ ಎಲ್ಲರೂ ತುಂಬಾ ಹ್ಯಾಪಿಯಾಗಿದ್ದಾರೆ ನಮ್ಮ ಸಿನಿಮಾವನ್ನು ನೋಡಿ. ಸೊ ನಾಳೆ ಅಂದರೆ ಏಪ್ರಿಲ್ 3ನೇ ತಾರೀಕು ನಾಳೆ ಸಿನಿಮಾ ರಿಲೀಸ್ ಆಗ್ತದೆ. ಸೊ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಳ್ಬೇಡಿ, ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಒಳ್ಳೆ ಕಂಟೆಂಟ್ ಮೂವಿ ನಮ್ಮದು, ಜನ ಕೈ ಬಿಡಲ್ಲ ಅಂತ ನಾವೆಲ್ಲ ಭಾವಿಸ್ತೀವಿ. ಸೊ ದಯವಿಟ್ಟು ಇಲ್ಲಿವರೆಗೂ ತಂದು ಬಿಟ್ಟಿದ್ದೀವಿ ಸಿನಿಮಾನ, ಇನ್ನು ಮುಂದೆ ನೀವು ಕರ್ಕೊಂಡು ಹೋಗಬೇಕು ನಮ್ಮನ್ನು. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಡೈರೆಕ್ಟರ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಸಿನಿಮಾ ಮುಗಿಸಿ ಆಚೆ ಬಂದ್ವಿ. ತುಂಬ ಖುಷಿ ಆಯಿತು. ಯಾಕೆಂತಂದರೆ ಎಮೋಷನ್ಗೆ ಅಷ್ಟು ಕನೆಕ್ಟ್ ಆದರು ನಮ್ಮ ಆಡಿಯನ್ಸು. ನನಗೆ ಆ್ಯಕ್ಚುಲಿ ನಿಜ ಮಾತೇ ಬರ್ತಾ ಇಲ್ಲ, ಯಾಕಂದರೆ ಅಷ್ಟು ಎಮೋಷನ್ ನಾನು ಆಗ್ತಾ ಇದ್ದೀನಿ. ಯಾಕೆಂದರೆ ಪ್ರತಿಯೊಬ್ಬ ಫಿಲಿಮ್ ಮೇಕರ್ಗೂ ಕೂಡ ಒಂದು ಡ್ರೀಮ್ ಇರುತ್ತೆ. ಆ ಡ್ರೀಮ್ ಫುಲ್ಫಿಲ್ ಆದಾಗ ಅಲ್ಲಿ ಸಿಗೋವಂಥ ಒಂದು ಏನು ಆನಂದ ಬಾಷ್ಪ ಅಥವಾ ಖುಷಿ, ಅದೆಲ್ಲ ಒಂದು ಕಡೆ ನಮಗೆ ವ್ಯಕ್ತಪಡಿಸೋಕ್ಕಾಗಲ್ಲ. ಸಿನಿಮಾ ಮಾತ್ರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಸೊ ಹಾಗೆ ಇಲ್ಲಿ ನೋಡಿದವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಸಪೋರ್ಟ್ ನಮಗೆ, ನಮ್ಮ ಟೀಮಿಗೆ ಬೇಕು. ಯಾಕೆಂತಂದರೆ ಇದು ನಾನು ಒಬ್ಬನಿಂದಲ್ಲ, ಹಲವಾರು ಜನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ರೆ ಅವರೆಲ್ಲರೂ ಒಂದು ಪ್ರತಿಫಲ ಇವತ್ತು ಸಿನಿಮಾ ನಿಮ್ಮ ಮುಂದೆ ಬಂದಿದೆ. ಈ ಸಿನಿಮಾ, ನಿಮ್ಮ ಮನೆ ಕಥೆ ಸಿನಿಮಾ. ನಿಮ್ಮ ಮನೇಲೂ ಅಪ್ಪು ಅನ್ನೋ ಒಂದು ಕ್ಯಾರೆಕ್ಟರ್ ಇದ್ದೇ ಇರ್ತಾರೆ, ಕರುಣಾಕರ ಇರ್ತಾರೆ, ಮಮತಾ ಇರ್ತಾರೆ. ಟೋಟಲಿ ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಈ ಸಿನಿಮಾ. ಸೊ ದಯಮಾಡಿ ಎಲ್ಲರೂ ಕೂಡ ನಾನು ಕರುಣಾಕರ ಸಿನಿಮಾ ನಿಮ್ಮ ಸಿನಿಮಾ ಅಂದ್ಕೊಂಡು ಬಂದು ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಈ ಚಿತ್ರದ ನಿರ್ಮಾಪಕ ನಮನ್ ನಾರಾಯಣ್ ಸಂತೋಷ್. ಸಿನಿಮಾನ ನಾನು ಕೂಡ ಎಲ್ಲ ಆಡಿಯನ್ಸ್ ಜೊತೆ ನಾನು ಗಮನಿಸ್ತಾ ಇದ್ದೆ. ತುಂಬಾ ಕನೆಕ್ಟ್ ಆಗ್ತಾಯಿದ್ರು. ಕೆಲವೊಂದು ಸಲ ಅವರು ರಿಯಾಕ್ಷನ್ಸ್ಗಳನ್ನ ನೋಡಿ ನಮಗೆ ನಿಜವಾಗ್ಲೂ ನಮಗೂ ಅಳು ಬಂತು. ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನಮ್ಮ ಬ್ಯಾನರಲ್ಲಿ ಮೊದಲನೇ ಸಿನಿಮಾ ಮಾಡಬೇಕಾದ್ರೆ ಒಂದು ಅಳುಕಿತ್ತು ನಮಗೆ, ಏನು ಮಾಡ್ಬೋದು ಅಂತ. ಬಟ್
ಈ ಸಿನಿಮಾ ಮಾಡಿದಾಗ ಈ ಔಟ್ಪುಟ್ ಎಲ್ಲ ನೋಡಿದಾಗ ನಿಜವಾಗ್ಲೂ ನಾವು ಸಿನಿಮಾ ಮಾಡಿದ್ದು ಸಾರ್ಥಕ ಅನ್ನಿಸ್ತು. ಸಿನಿಮಾ ನಮ್ಮ ಕಡೆಯಿಂದ ಮಾಡಾಗಿದೆ. ಇನ್ನೇನೇ ಇದ್ದರೂ ಕೂಡ ನಿಮ್ಮ ಸರದಿ ಕನ್ನಡಿಗರು ಎಲ್ಲರೂ ಕೂಡ ನಿಮ್ಮ ಮನೆ ಮಕ್ಕಳು ಫ್ಯಾಮಿಲಿ ಸಮೇತ ಬಂದು ನಮ್ಮ ಸಿನಿಮಾನ ನೋಡಿ ಒಂದು ಕಂಟೆಂಟ್ ಇರುವಂಥ ಉತ್ತಮ ಫ್ಯಾಮಿಲಿ ನೋಡುವಂಥ ಒಂದು ಸಿನಿಮಾ. ಎಲ್ಲರೂ ಸಿನಿಮಾ ನೋಡಿ ನಮ್ಮೆಲ್ಲರಿಗೂ ಎನ್ಕರೇಜ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪಾರ್ಟ್ ಅನ್ನೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಆಮೇಲೆ ತುಂಬ ದಿನ ಆದಮೇಲೆ ಈ ಸಿನಿಮಾವನ್ನು ಕಂಪ್ಲೀಟಾಗಿ ನೋಡಿದಾಗ ನನಗೂ ಕೂಡ ಇಂಥ ಒಂದು ಒಳ್ಳೆ ಸಿನಿಮಾನ ನಾವು ಮಾಡಿದ್ದೀವಿ ಅನ್ನೋದು ಮೊದಲಿಗೆ ನಮಗೆ ಖುಷಿ ಆಗ್ತಾ ಇದೆ. ಸೊ ಈ ನಮ್ಮ ಖುಷಿನ ನಿಮ್ಮ ಮಡಲಿಗೆ ಅರ್ಪಿಸ್ತಾ ಇದ್ದೀವಿ. ಇದನ್ನು ಆಡಿಸಿ ಲಾಲನೆ ಪಾಲನೆ ಮಾಡೋ ಜವಾಬ್ದಾರಿ ನಿಮ್ಮದು. ಒಂದು ಅದ್ಭುತವಾದಂಥ ಸಿನಿಮಾವನ್ನು ತಂದಿದ್ದೀವಿ ನಿಮಗೋಸ್ಕರ. ಸೊ ನೀವು ನಿಮ್ಮ ಸಪೋರ್ಟು ನಮ್ಮ ಚಿತ್ರತಂಡದ ಮೇಲೆ ಇರಲಿ, ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನಿಜವಲ್ಲೂ ನಾನು ಕರುಣಾಕರ ಸಿನಿಮಾ ಭಾಳ ಖುಷಿ ಆಯಿತು ನೋಡಿ. ನಿಜವಲ್ಲೂ ಬ್ಯೂಟಿಫುಲ್ ಆಗಿದೆ. ತಂದೆ ಮಗ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆ್ಯಂಡ್ ತಂದೆ ಎಷ್ಟು ಕಷ್ಟಪಡ್ತಾನೆ ಅನ್ನೋ ಒಂದು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಆ್ಯಂಡ್ ರಿಯಲಿ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಆರ್ಯನ್ ತೇಜ್ ಅವರು ಅಭಿನಯ ಮಾಡಿರೋ ಸಿನಿಮಾ ಬ್ಯೂಟಿಫುಲ್. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ದಯವಿಟ್ಟು ಸಿನಿಮಾ ನೋಡೋದಕ್ಕೆ ಎಲ್ಲ ಈ ತಂದೆ ತಾಯಂದಿರು ಕುತ್ಕೊಂಡು ನೋಡುವಂಥ ಸಿನಿಮಾ ಜೊತೆಗೆ ಮಕ್ಕಳನ್ನ ಕರ್ಕೊಂಬನ್ನಿ. ಮಕ್ಕಳನ್ನ ಕರ್ಕೊಂಬಂದರೆ ಈ ಸಿನಿಮಾ ಏನು ಅನ್ನೋದೊಂದು ಅರ್ಥ ಆಗುತ್ತೆ. ತಂದೆ ತಾಯಿಯರ ಕಷ್ಟ ಮಕ್ಕಳಿಗೂ ಅರ್ಥ ಆಗುತ್ತೆ. ಈ ಸಿನಿಮಾ ಅಷ್ಟು ಬ್ಯೂಟಿಫುಲ್ಲಾಗಿ ತೆಗೆದಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ ಈ ಸಿನಿಮಾ ತಂಡಕ್ಕೆ. ನನಗಂತೂ ಭಾಳ ಇಷ್ಟ ಆಯಿತು. ನನ್ನ ಮಗನೂ ಕರ್ಕೊಂಬಂದ್ಬಿಟ್ಟಿದ್ದೀನಿ ಸಿನಿಮಾ ನೋಡೋಕ್ಕೆ. ಕಂದ, ನಿನಗೆ ಹೇಗೆ ಅನಿಸಿದೆ? ನನಗೆ ಜಾಸ್ತಿ ಚೆನ್ನಾಗಿ ಅನ್ನಿಸ್ತು. ಮತ್ತು ನನಗೆ ಇದರಲ್ಲಿ ಒಂದು ಕಲಿಕೆ ಏನಾಯಿತು ಅಂದರೆ, ಬೇರೆ ಅಪ್ಪಂದಿರು ಅಥವಾ ಅಮ್ಮಂದಿರು ಎಲ್ಲ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ನಾನು ಕಲ್ತ್ಕೊಂಡೆ. ನೋಡಿ, ಅಪ್ಪಂದಿರು ಅಮ್ಮಂದಿರು ಎಷ್ಟು ಕಷ್ಟಪಡ್ತಾರೆ ಅಂತ ಈ ಸಿನಿಮಾದಲ್ಲಿ ಅರ್ಥ ಆಯಿತು. ನನ್ನ ಮಗನಿಗೆ ಅದೊಂದು ಫೀಲ್ ಆಗಿದೆ ಆ್ಯಕ್ಚುಲಿ. ಸೊ ಇದು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮಕ್ಕಳಿಗೂ ಅರ್ಥ ಆಗೈತೆ ಇದು. ಆಮೇಲೆ ಸುಮಾರು ಶಾಲೆ ಮಕ್ಕಳುಗಳು ತುಂಬ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಸೊ ಅವ್ರಿಗೆಲ್ರಿಗೂ ಅರ್ಥ ಆಗುತ್ತೆ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ನಾನು ಕರುಣಾಕರ ಮಿಸ್ ಮಾಡಿದೆ ನೋಡಿ. ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಯಾರಂತೆ ಕಂದ ಸೂಪರಾಗಿ ಮಾಡಿದೆ, ಬ್ಯೂಟಿಫುಲ್ ಆಗಿದೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ ಸರ್. ನಾನು ಕರುಣಾಕರ. ಇದು ನಮ್ಮ 3 ಇಯರ್ಸ್ ಜರ್ನಿ ಇದೆ ಇದರಲ್ಲಿ. ಡೈರೆಕ್ಟ್ರು ಫಸ್ಟ್ ಟೈಮ್ ನನಗೆ ಸ್ಟೋರಿ ಬಂದು ಹೇಳಿದಾಗಲೇ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ಪರ್ಸ್ನಲ್ ಲೈಫಲ್ಲೂ ಇದು ನಡೆದಿದೆ. ನಾನು ಸಣ್ಣ ವಯಸ್ಸಲ್ಲಿದ್ದಾಗ ನಮ್ಮ ತಂದೆಗೆ ನನಗೆ ಒಂದು ಸೈಕಲ್ ಕೊಡಿಸಿ ಅಂತ ಕೇಳ್ತಿದ್ದೆ ನಾನು. ಬಟ್ ಅವ್ರು ನನಗೆ ಸೈಕಲ್ ಕೊಡ್ಸೋಕ್ಕಾಗಲಿಲ್ಲ. ಸೊ ಆ ಕೊರಗು ನನಗೆ ಇವಾಗಲೂ ಇದೆ. ನಮ್ಮ ತಂದೆ ಇಲ್ಲ ಈಗ, ಬಟ್ ಆದರೆ ಆ ಕೊರಗು ನನಗೆ ಇವಾಗಲೂ ಇದೆ. ಸೊ ಪ್ರತಿ ಸಲ ನಾನು ಈ ಸಿನಿಮಾಲಿ ಬರೋವಂಥ ಸೀನ್ಸ್ ನೋಡಿದಾಗಲೂ ನಮ್ಮ ಅಪ್ಪನ ನಾನು ಯಾವಾಗಲೂ ನೆನೆಸ್ಕೊತೀನಿ. ಸೊ ಈ ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದಕ್ಕೆ ಡೈರೆಕ್ಟರ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಂತೋಷ್ ಸರ್ದು ಇದು ಫಸ್ಟ್ ಪ್ರೊಡಕ್ಷನ್ ನಮ್ಮ ಪಾಪ್ಕಾರ್ನ್ ಸಿನಿಮಾ ಬ್ಯಾನರಲ್ಲಿ. ಅವ್ರಿಗೆ ಈ ಸಿನಿಮಾ ಒಳ್ಳೆ ಹೆಸರು ಹಾಗೂ ಒಳ್ಳೆ ರೆವೆನ್ಯೂ ತಂದು ಕೊಡಲಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಸಿನಿಮಾಲಿ ವರ್ಕ್ ಮಾಡಿರೋಂಥ ಎಲ್ಲ ಆ್ಯಕ್ಟ್ರಸ್ಸು ಸರಿ, ಎಲ್ಲ ಟೆಕ್ನಿಷಿಯನ್ಸು ಸರಿ, ಆ್ಯಂಡ್ ನನ್ನ ಜೊತೆ ವರ್ಕ್ ಮಾಡಿದಂಥ ನಮ್ಮ ಸಿಂಗರ್ಸು, ಸೌಂಡ್ ಇಂಜಿನಿಯರ್ಸು ಆಗಲಿ, ಎಲ್ಲ ಟೆಕ್ನಿಷಿಯನ್ಸ್ದು ಒಂದು ಒಳ್ಳೆ ಹೆಸರಾಗಲಿ, ಸಕ್ಸಸ್ ತಂದುಕೊಡ್ಲಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ. ಈ ಸಿನಿಮಾ ಇಡೀ ಕನ್ನಡ ಜನತೆಗೆ ರೀಚ್ ಆಗೋ ಥರ ಮಾಡಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಇದೆ, OTT ಬರುತ್ತೆ ನೋಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಉದಾಸೀನ ಮಾಡಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾ. ಸೊ ಬುಕ್ ಮೈ ಶೋಲ್ಲಿ ಈಗಾಗಲೇ ಓಪನ್ ಆಗಿದೆ ಟಿಕೆಟ್ಸು. ದಯವಿಟ್ಟು ಬುಕ್ ಮಾಡ್ಕೊಂಡು ಬಂದು ಫ್ಯಾಮಿಲಿ ಜೊತೆ ಬಂದು ನೋಡಿ. ಇಟ್ ವಿಲ್ ಬಿ ಎ ಕಂಪ್ಲೀಟ್ ಎಂಟರ್ಟೈನಿಂಗ್ ಸಿನಿಮಾ. ಸಾಂಗ್ಸು, ಕಾಮಿಡಿ, ಎಮೋಷನ್ ಬ್ಲಾಕು ಎಲ್ಲನೂ ಇದೆ. ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಆ್ಯಂಡ್ ನಾನು ಕರುಣಾಕರ ಹೆಸರು ಹೇಳಿದಾಗೆ ಒಂದು ಹೆಂಡತಿಯ ಗಂಡನ ಮೇಲಿರೋ ಫೀಲಿಂಗ್ಸು ಆ್ಯಂಡ್ ಗಂಡನಿಗೆ ಹೆಂಡತಿ ಮತ್ತು ಮಗು ಮೇಲಿರೋ ಫೀಲಿಂಗ್ಸು. ಏನಾದರೂ ಒಂದು ಫ್ಯಾಮಿಲಿ ಅಂತ ಬಂದರೆ ಗಂಡನ ಮೇಲೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದರಲ್ಲಿ ಒಂದೇ ಒಂದು ಎಳೆ ಮಕ್ಕಳ ಈಡೇರಿಸೋದು, ಅದರಲ್ಲೂ ಒಂದು ಚಿಕ್ಕ ಎಳೆ ಒಂದು ಕಾರು. ಸೊ ಆ ಒಂದು ಚಿಕ್ಕ ಎಳೆನ ಇಟ್ಕೊಂಡು ಒಂದು ಅದ್ಭುತವಾದ ಸಿನಿಮಾನ ಮಾಡಿದ್ದಾರೆ ಇಡೀ ಟೀಮ್. ಆ್ಯಂಡ್ ಇಡೀ ಟೀಮ್ಗೆ ದೊಡ್ಡ ಆರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ತುಂಬ ಒಳ್ಳೆ ಸಿನಿಮಾ ಬಂದಿದೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ನಡುವೆ ಬರೋದು ಕಷ್ಟ ಆಗಿದೆ, ಬಂದರೂ ಗೆಲ್ಲೋದು ಕಷ್ಟ ಆಗಿದೆ. ಸೊ ಒಂದು ಒಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾ ಕೊಟ್ಟಿದ್ದಾರೆ. ಇದು ಗೆಲ್ಲಬೇಕು. ಇಡೀ ಫ್ಯಾಮಿಲಿಯಲ್ಲಿ ಯಾರೊಬ್ಬರು ಎಲ್ಲೂ ಮುಜುಗರ ಪಡ್ಕೊಳ್ಳದೆ ಚಿಕ್ಕ ಮಗಳಿಂದ ದೊಡ್ಡವ್ರವರೆಗೂ ಬಂದು ಕೂತು ನೋಡುವಂಥ ಫ್ಯಾಮಿಲಿ ಎಂಟರ್ಟೈನರ್.
ಆ್ಯಂಡ್ ಇಟ್ಸ್ ವೆರಿ ನೈಸ್. ನನಗೆ ಎಸ್ಪೆಷಲಿ 2 ಸಾಂಗ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ಸಾಂಗ್ ಲಿರಿಕ್ಸಸ್ ತುಂಬ ಇಷ್ಟ ಆಯಿತು. ಈಗ ಸಿಕ್ಕಿದ್ರೆ ಈಗ ಅವ್ರ ಹತ್ರನೇ ಮಾತಾಡ್ತಾ ಇದ್ದೆ. ಆ್ಯಂಡ್ ಇಟ್ಸ್ ವೆರಿ ನೈಸ್. ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಟ್ಸ್ ಸೋ ನ್ಯಾಚುರಲ್. ಅದು ಎಮೋಷ್ನಲ್ ಸೀನ್ಸ್ ಆಗಿರಲಿ, ಗಂಡ ಹೆಂಡತಿ ಬಾಂಡಿಂಗ್ ಇರೋದಾಗಿರಲಿ, ಮಗು ಜೊತೆ ಆಗಿರಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ಲ ನಮ್ಮ ಕನ್ನಡದ ಪ್ರೇಕ್ಷಕರು ನಿಮ್ಮ ತಾಲೂಕುಗಳಲ್ಲಾಗಿರ್ಬೋದು, ನಿಮ್ಮ ಜಿಲ್ಲೆಗಳಲ್ಲಾಗಿರ್ಬೋದು, ಆ ಥಿಯೇಟ್ರ್ಗಳಿಗೆ ಹೋಗಿ ಈ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.